ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿರುವ 5 ಶಕ್ತಿ ಪೀಠಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಪಿನ್ ಟು ಪಿನ್ ಮಾಹಿತಿ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಈ ಶಕ್ತಿ ಪೀಠಗಳಿಗೆ ನಮ್ಮ ಜೀವನದಲ್ಲಿ ಒಮ್ಮೆ ಆದ್ರೂ ಕೂಡ ಭೇಟಿ ಮಾಡಲೇಬೇಕು ವೀಕ್ಷಕರೇ. ಇಂಥ ಶಕ್ತಿ ಪೀಠಗಳು ನಮ್ಮ ಭಾರತದಲ್ಲಿ 50+ ಶಕ್ತಿ ಪೀಠಗಳ ಮೇಲೇನೆ ಇದ್ದಾವೆ ವೀಕ್ಷಕರೇ. ಅದರಲ್ಲಿ ನಾನು ಕರ್ನಾಟಕದಲ್ಲಿರುವ ಈ ಶಕ್ತಿ ಪೀಠಗಳು ಯಾವ್ಯಾವು, ಇದರ ವಿಶೇಷತೆಗಳೇನು, ಇಂಥ ದೇವಸ್ಥಾನಗಳಿಗೆ ಏನಕ್ಕೆ ಹೆಂಗಸರುಗಳು ಜಾಸ್ತಿ ವಿಸಿಟ್ ಮಾಡ್ತಾರೆ, ಅದರ ಪ್ರಾಮುಖ್ಯತೆಗಳೇನು, ವಿಶೇಷತೆಗಳೇನು, ಎಲ್ಲ ಪ್ರತಿಯೊಂದು ಮಾಹಿತಿನ ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ನೀವು ತುಂಬ ಶಕ್ತಿ ಪೀಠಗಳನ್ನ ನೋಡಿರ್ತಾರೆ. ಇಂಡಿಯಾದಲ್ಲಿ ತುಂಬ ವೈಷ್ಣವ ದೇವಿ ಆಗಿರಲಿ, ಹಿಮಾಚಲ ಪ್ರದೇಶ ತುಂಬ ತಾರಾದೇವಿ ಆಗಿರಲಿ, ಕಲ್ಕಿ ದೇವಿ, ತುಂಬ ನೀವು ಶಕ್ತಿ ಪೀಠಗಳನ್ನ ನೋಡಿರ್ತೀರ ವೀಕ್ಷಕರೇ. ಅದನ್ನು ನಾನೊಂದು ವಿಡಿಯೋ ಮಾಡ್ತೀನಿ. ಈ ಶಕ್ತಿ ಪೀಠಗಳಿಗೆ ಹೆಂಗಸರುಗಳು ಜಾಸ್ತಿ ಪೂಜೆ ಮಾಡ್ತಾರೆ. ಏನಕ್ಕೆ ಅಂದರೆ ಇವೆಲ್ಲವನ್ನು ಸತೀ ದೇವಿಗಳ ಅವತಾರ ಅಂತಲೂ ಕರೀತಾರೆ ವೀಕ್ಷಕರೇ. ನೀವು ಯಾವುದೇ ಶಕ್ತಿ ಪೀಠಗಳಿಗೆ ಹೋದ್ರೂ ಅದೆಲ್ಲ ಶಕ್ತಿ, ಆದಿಶಕ್ತಿ ವಿವಿಧ ರೂಪಗಳೆಂದು ಬಣ್ಣಿಸಲಾಗುತ್ತೆ ವೀಕ್ಷಕರೇ. ಪ್ರತಿ ಒಂದು ಶಕ್ತಿ ಪೀಠಗಳಲ್ಲೂ ಒಂದೊಂದು ದೇವತೆಗಳು ಕೂಡ ದಂತಕಥೆಗಳಿದ್ದಾವೆ ವೀಕ್ಷಕರೇ. ಆ ಎಲ್ಲವೂ ಕೂಡ ಸತೀ ದೇವಿಯ ಅವತಾರಗಳು. ಅಂದರೆ ಸತೀ ದೇಹದ ತುಂಡುಗಳು ಎಲ್ಲೆಲ್ಲಿ ಬಿದ್ದಿದ್ದು ಅವೆಲ್ಲ ಸ್ಥಳಗಳು ಈಗ ಒಂದೊಂದು ಶಕ್ತಿ ಪೀಠಗಳಾಗಿದೆ ವೀಕ್ಷಕರೇ. ಆ ಸತೀ ದೇವಿಯ ದೇಹ ಏನಕ್ಕೋಸ್ಕರ ಬಿತ್ತು ಅನ್ನೋದೊಂದು ಮಾಹಿತಿ ತಿಳ್ಕೊಂಡು ಹೋಗೋಣ ವೀಕ್ಷಕರೇ. ಈ ಸತೀ ದೇವಿಯ ವೀಕ್ಷಕರೇ ತನ್ನ ತಂದೆ ವಿರುದ್ಧ ಕೋಪಗೊಂಡು ಅಲ್ಲೇ ಇರುವ ಯಜ್ಞಕ್ಕೆ, ಬೆಂಕಿಯ ಯಜ್ಞ ಕುಂಡಕ್ಕೆ ಬಿದ್ದು ಪ್ರಾಣ ಕಳ್ಕೊಳ್ತಾಳೆ ವೀಕ್ಷಕರೇ. ಆ ಸತೀ ದೇವಿಯ ಅರ್ಧಂಬರ್ಧ ಬಿದ್ದ ದೇಹವನ್ನು ಶಿವ ತನ್ನ ಕೈಯಲ್ಲಿ ಎತ್ತಿಕೊಂಡು ಭೂಲೋಕವೆಲ್ಲ ಅಲ್ದಾಡುತ್ತಾ ಚೀರಾಡ್ತಾ ಫುಲ್ ಭೂಲೋಕ ಸುತ್ತುತ್ತಾ ಇರ್ತಾನಂತೆ ವೀಕ್ಷಕರೇ. ಇದರಿಂದ ಭೂಲೋಕ ಸುತ್ತುತ್ತಾ ಇರೋದ್ರಿಂದ ಆ ಎಲ್ಲ ಸೃಷ್ಟಿ ನಿಯಮ ಎಲ್ಲ ಒಂಥರ ಅಲ್ಲೋಲ ಕಲ್ಲೋಲ ಆಗುತ್ತಂತೆ ವೀಕ್ಷಕರೇ. ಆ ಅಲ್ಲೋಲ ಕಲ್ಲೋಲವನ್ನು ನಿಲ್ಲಿಸೋಕ್ಕೋಸ್ಕರ ವಿಷ್ಣು ಏನ್ ಮಾಡ್ತಾನೆ ಅಂತೆ, ತನ್ನ ಶ್ರೀಚಕ್ರದಿಂದ ಆ ದೇಹವನ್ನ, ಸತಿದೇವಿಯ ದೇಹವನ್ನ ಶಿವ ತಗೊಂಡಿರ್ತಿಲ್ಲ, ಆ ಸತಿದೇವಿಯ ದೇಹವನ್ನ ತುಂಡು ತುಂಡಾಗಿ ವಿಭಜನೆ ಮಾಡ್ತಾನಂತೆ ವೀಕ್ಷಕರೇ. ಶ್ರೀಚಕ್ರದ ಮೂಲಕ ವೀಕ್ಷಕರೇ. ಆ ಶ್ರೀಚಕ್ರ ಮೂಲಕ ದೇಹ ವಿಛಿದ್ರವಾದಾಗ ಆ ದೇಹದ ವಿವಿಧ ಪಾರ್ಟ್ಸ್ಗಳು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಬಿದ್ದವಂತೆ ವೀಕ್ಷಕರೇ. ನೀವು ವೈಷ್ಣವಿ ದೇವಿ ನೋಡ್ಬೋದು, ಅದು ಕೂಡ ಹಾಗೆ ನೀವು ಕಾಮುಕ್ಯ ದೇವಿ ನೋಡ್ಬೋದು. ಹಾಗೆ ದಿಲ್ಲಿಲಿ ಒಂದು ಕಲ್ಕಿ ಅಂತ ಒಂದಿದೆ, ಇನ್ನೊಂದು ಹಿಮಾಚಲ ಪ್ರದೇಶ, ತುಂಬ ಟೆಂಪಲ್ಗಳು ವೀಕ್ಷಕರೇ. ಹಾಗೇನೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇವೆಲ್ಲ ಪಾರ್ಟ್ಸ್ಗಳು ಬಿದ್ದಿರೋದ್ರಿಂದನೇ ಈ ಪ್ಲೇಸ್ಗಳು ಒಂದೊಂದು ಪುಣ್ಯಕ್ಷೇತ್ರಗಳಾಗಿ ಸತೀದೇವಿ ಅವತಾರಗಳೇ ಅಂದರೆ ಈ ಶಕ್ತಿ ದೇವತೆಗಳು ಅಂತ ಪೂಜೆ ಮಾಡ್ತಾರೆ ವೀಕ್ಷಕರೇ. ಈ ಪ್ರತಿಯೊಂದು ದೇವತೆಗಳನ್ನ, ಆ ದೇವತೆಗಳು ಯಾವ್ಯಾವ ಪ್ಲೇಸ್ಗಳಲ್ಲಿದ್ದಾವೆ, ಯಾವ್ಯಾವ ನದಿಗಳ ದಡದ ಮೇಲೆ ಇವುಗಳು ಹುಟ್ಟಿರೋದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ಈಗ ತಿಳಿಸ್ಕೊಳ್ತಾ ಹೋಗೋಣ ವೀಕ್ಷಕರೇ. ನಮ್ಮ ಕರ್ನಾಟಕದಲ್ಲಿರುವ ಈ ಶಕ್ತಿ ದೇವತೆಗಳ ಬಗ್ಗೆ ಒಂದೊಂದಾಗಿ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಒಂದು ಬಂದ್ಬಿಟ್ಟು ಕೊಲ್ಲೂರು ವೀಕ್ಷಕರೇ. ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಲು ಕೂಡ ಶಂಕರಾಚಾರ್ಯರು ಆ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದು. ಇಲ್ಲೂ ಕೂಡ ಶ್ರೀಚಕ್ರ, ಇದ್ರ ಪ್ರಕಾರ ಶ್ರೀಚಕ್ರ ಇಟ್ಕೊಂಡಿರೋಂಥ ಮೂರ್ತಿಯ ಥರ ತಮ್ಮ ಕೊಲ್ಲೂರು ಮೂಕಾಂಬಿಕೆ ತಾಯಿನ ನಾವು ಪೂಜೆ ಮಾಡ್ತೀವಿ ವೀಕ್ಷಕರೇ. ಅಲ್ಲೇ ನಿಮಗೆ ಜ್ಯೋತಿರ್ಲಿಂಗ ಆಗಲಿ, ಸರಸ್ವತಿ ದೇವಿ ಆಗಲಿ, ಪ್ರತಿಯೊಂದು ಕೂಡ ನೀವು ಅಲ್ಲಿ ಟೆಂಪಲ್ ಹತ್ರನೇ ಸ್ಮಾಲ್ ಚಿಕ್ಕ ಟೆಂಪಲ್ ಕೂಡ ನೋಡ್ಬೋದು. ಇದು ನಿಮಗೆ ಸೌಪರ್ಣಿಕ ನದಿಯ ದಂಡೆಯ ಮೇಲೆ ಒಂದು ಕಾಣಿಸ್ಕೊಳುತ್ತೆ ವೀಕ್ಷಕರೇ. ನೀವು ಇಲ್ಲಿಗೆ ಏನೇ ಕಷ್ಟಗಳನ್ನು ಕೇಳ್ಕೊಂಡು ಹೋಗ್ಲಿ, ಬುದ್ಧಿ ಆಗಲಿ, ಮಾತು ಆಗಲಿ, ಏನೇ ಪ್ರತಿಯೊಂದು ಕೇಳ್ಕೊಂಡೋದ್ರೂ ನಿಮಗೆ ಇಲ್ಲಿ ಇದು ಪ್ರಾಪ್ತಿ ಆಗುತ್ತೆ ವೀಕ್ಷಕರೇ. ಅಂತ ಒಂದು ಆದಿಶಕ್ತಿ ಉಳ್ಳ ಶಕ್ತಿ ದೇವತೆ ಇರುವ ನಮ್ಮ ಕೊಲ್ಲೂರು ಮೂಕಾಂಬಿಕೆ ತಾಯಿ ವೀಕ್ಷಕರೇ. ಇಲ್ಲಿಗೆ ಪ್ರತಿ ವರ್ಷನೂ ತುಂಬಾ ಜನ ಭೇಟಿ ನೀಡುವಂತ ಒನ್ ಆಫ್ ದ ಟೆಂಪಲ್ ನಮ್ಮ ಕರ್ನಾಟಕದಲ್ಲಿ ವೀಕ್ಷಕರೇ. ಅದೇ ನಮ್ಮ ಕೊಲ್ಲೂರು ಮೂಕಾಂಬಿಕೆ ತಾಯಿ ಟೆಂಪಲ್ ವೀಕ್ಷಕರೇ. ಅದಾದ್ಮೇಲೆ ಇನ್ನೊಂದು ಬಂದ್ಬಿಟ್ಟು ವೀಕ್ಷಕರೇ, ಕಮಲಶಿಲೆ ಬ್ರಹ್ಮಿ ದುರ್ಗಿ ಪರಮೇಶ್ವರಿ ವೀಕ್ಷಕರೇ. ಈ ಕಮಲಶಿಲೆ ಏನು ನೀವು ಗುಹೆ ಅಂತ ನೋಡಿರ್ತೀರಾ, ಗುಹೆಗೆ ಹೋಗಿರ್ತೀರಾ, ಬಟ್ ಈ ಟೆಂಪಲ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಈ ಕಮಲಶಿಲೆ ಬ್ರಹ್ಮಿ ದುರ್ಗಿ ಇದನ್ನ ಶಿವನ ಲಿಂಗದ ರೂಪದಲ್ಲಿ ತಾಯಿನ ಪೂಜೆ ಮಾಡ್ತಾರೆ ವೀಕ್ಷಕರೇ. ಇಲ್ಲಿ ಈ ಶಿವನ ಲಿಂಗದ ಪಾದಕ್ಕೆ ಪ್ರತಿ ಸರಿನೂ ಈ ಕಬ್ಜಾ ನದಿ ನಿವರರು ಮಳೆಗಾಲದಲ್ಲಿ ವರ್ಷಕ್ಕೊಂದು ಸರಿನಾದ್ರೂ
ಪಾದನ ಟಚ್ ಮಾಡಿ ಹೋಗುತ್ತಂತೆ ಆ ರಿವರ್ ವೀಕ್ಷಕರೇ. ಅದೇ ಅಲ್ಲಿ ಹರಿಯುವ ಕಬ್ಜಾ ನದಿ ರಿವರು. ಅದು ನಿಮಗೆ ಉಡುಪಿ ಡಿಸ್ಟಿಕ್ ಕುಂದಾಪುರದ ಹತ್ರ ಬರೋದು. ಕುಂದಾಪುರದಿಂದ 30 ಕಿಲೋಮೀಟರ್ ನಿಮಗೆ ಈ ಕಮಲಾಶಿಲೆ ಬ್ರಹ್ಮಿ ದುರ್ಗಾ ಪರಮೇಶ್ವರಿ ಟೆಂಪಲ್ ವೀಕ್ಷಕರೇ. ಇದು ಕೂಡ ತುಂಬಾನೇ ವಿಶೇಷವಾದ ಅಂತ ಟೆಂಪಲ್. ನಿಮಗೆ ಇಲ್ಲೇ ಹೋದ್ರೂ ಇಲ್ಲಿ ತಾಯಿ ಶಿವಲಿಂಗದ ರೂಪದಲ್ಲಿ ಕಾಣಿಸಿಗುತ್ತೆ. ಇಲ್ಲಿ ಕೂಡ ನೀವು ಏನೇ ಬೇಡ್ಕೊಂಡು ಹೋದ್ರೂ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ. ಭಕ್ತಾದಿಗಳು ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ದಾರೆ ವೀಕ್ಷಕರೇ. ಅದಾದ್ಮೇಲೆ ಇನ್ನೊಂದು ಬಂದ್ಬಿಟ್ಟು ಥರ್ಡ್ ಒನ್ ಬಂದ್ಬಿಟ್ಟು ಹೋರ್ನಾಡು ಅನ್ನಪೂರ್ಣೇಶ್ವರಿ ತಾಯಿ ಹೋರ್ನಾಡು ಅನ್ನಪೂರ್ಣೇಶ್ವರಿ. ಇದು ಹೋರ್ನಾಡು ಚಿಕ್ಕಮಗಳೂರು ಡಿಸ್ಟಿಕ್ ಕಳಸಾಯಿಂದ 10-12 ಕಿಲೋಮೀಟರ್ ಅಲ್ಲಿ ನೆಲೆಸಿರುವಂತ ಒಂದು ಬೆಟ್ಟದ ತೊಪ್ಪಲ್ನಲ್ಲಿ ನೆಲೆಸಿರುವಂತಹ ಒಂದು ತಾಯಿ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿ ವೀಕ್ಷಕರೇ. ಇದು ನಿಮಗೆ ಭದ್ರಾ ನದಿಯ ದಡದಲ್ಲಿ ನೆಲೆಸಿರುವ ತಾಯಿ ವೀಕ್ಷಕರೇ. ಈ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಆಹಾರ ಆಗಲಿ ಧಾನ್ಯ ಆಗಲಿ ಇದಕ್ಕೋಸ್ಕರನೇ ತುಂಬ ವಿಶೇಷತೆ ವೀಕ್ಷಕರೇ. ಆಗಿನ ಕಾಲದಲ್ಲಿ ಆಹಾರದ ಅವಲಭ್ಯತೆಗಳನ್ನು ಫೇಸ್ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಶಿವನಿಗೆ ತಾಯಿ ಆಹಾರವನ್ನು ನೀಡಿದ್ಲು ಅನ್ನೋ ಇದಕ್ಕೆ ಇಂಥ ಪ್ಲೇಸ್ಗಳಿಗೆ ನೀಡಿದ್ಲು ಆ ಪ್ಲೇಸಲ್ಲಿ ಅಂತ ಕರೀತಾರೆ ವೀಕ್ಷಕರೇ. ಆ ಪ್ಲೇಸಲ್ಲಿ ನೆಲೆಸಿರೋದು ತಾಯಿ ಹೊರನಾಡಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿ ವೀಕ್ಷಕರೇ. ಇಲ್ಲಿಗೆ ನೀವು ಏನೇ ಆಗಲಿ ಏನೇ ಕಷ್ಟಗಳಿರಲಿ ನಿಮ್ಮ ತಿನ್ನಕ್ಕೋಸ್ಕರ ನೀವು ಏನೇ ಬೇಡ್ಕೊಂಡು ಹೋದ್ರೂ ತಾಯಿ ಇಲ್ಲ ಅಂತಾನೆ ಕಳ್ಸಲ್ಲ ವೀಕ್ಷಕರೇ. ಹಾಗಾಗಿ ಇದು ತುಂಬಾನೇ ಫೇಮಸ್ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ವೀಕ್ಷಕರೇ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಶೃಂಗೇರಿ ಶಾರದಾಂಬೆ ತಾಯಿ ವೀಕ್ಷಕರೇ. ಈ ಶೃಂಗೇರಿ ಶಾರದಾಂಬೆ ತಾಯಿ ಜ್ಞಾನ ಬುದ್ಧಿಗೆನೆ ಸಂಕೇತ ವೀಕ್ಷಕರೇ. ನೀವು ಯಾರೇ ಮಕ್ಕಳು ಹುಟ್ಟಿದಾಗ ಅಲ್ಲಿಗೆ ಅಕ್ಷರ ಕಲಿಕೆಗೋಸ್ಕರನ ಕರ್ಕೊಂಡೋಗಿ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ ವೀಕ್ಷಕರೇ. ಇದು ನಿಮಗೆ ತುಂಗಾ ನದಿಯ ದಡದಲ್ಲಿರುವ ಶ್ರೀ ಶಾರದಾಂಬೆ. ಇಲ್ಲೂ ಕೂಡ ಶ್ರೀಚಕ್ರ ಅವತಾರದಲ್ಲಿ ತಾಯಿನ ಪೂಜೆ ಮಾಡ್ತಾರೆ ವೀಕ್ಷಕರೇ. ತುಂಬಾನೇ ಒಂಥರ ಎಷ್ಟು ಕಳಕಳಿಯಾಗಿ ಆ ತಾಯಿ ಕಾಣಿಸ್ಕೊಳ್ತಾ ಇರುತ್ತೆ ಅಂದ್ರೆ ನಿಮಗೆ ಶ್ರೀ ಶಾರದಾಂಬೆ ತಾಯಿ. ಅಲ್ಲಿ ಹೋದ್ರೇನೆ ನಾವು ಏನಾದ್ರು ಒಂದು ಜ್ಞಾನ ಆಗಲಿ ಬುದ್ಧಿ ಆಗಲಿ ಅಥವಾ ಏನೇ ನಮಗೆ ತಿಳುವಳಿಕೆ ಏನೇ ಬರಬೇಕು ಅಂದ್ರೂ ಒಳ್ಳೇದಾಗಬೇಕು ಅಂದ್ರೂ ಶ್ರೀ ಶಾರದಾಂಬೆ ದರ್ಶನನ ಪಡಿಲೇಬೇಕು ವೀಕ್ಷಕರೇ ಪ್ರತಿಯೊಬ್ಬರು. ಹಾಗಾಗಿ ಶೃಂಗೇರಿ ಅಥವಾ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಬರೋ ಶೃಂಗೇರಿಗೆ ಪ್ರತಿಯೊಬ್ಬರು ನೀವು ಭೇಟಿ ಮಾಡಲೇಬೇಕು ವೀಕ್ಷಕರೇ. ಒಂದು 100 ಕಿಲೋಮೀಟರ್ ಆಗಿದೆ ಚಿಕ್ಕಮಗಳೂರಿಂದ ವೀಕ್ಷಕರೇ ಈ ಶೃಂಗೇರಿ ಶಾರದಾಂಬ ಟೆಂಪಲ್ ವೀಕ್ಷಕರೇ. ಅದಾದ್ಮೇಲೆ ವೀಕ್ಷಕರೇ ನಿಮಗೆ ಸಿಗೋದು ಮೈಸೂರು ಚಾಮುಂಡೇಶ್ವರಿ. ಇದು ಕೂಡ ಒಂದಂತ ಶಕ್ತಿ ದೇವತೆ, ನಾಡ ದೇವತೆ. ಈ ಮೈಸೂರನ್ನೇ ಕಾಯ್ತಿರುವ ನಾಡ ದೇವತೆ ಅಂತಾನೂ ಕರೀತಾರೆ ವೀಕ್ಷಕರೇ. ಇದು ಒಂಥರ ಉಗ್ರ ಅವತಾರದಲ್ಲಿರುವಂತ ಚಾಮುಂಡೇಶ್ವರಿ ತಾಯಿ. ಇದು ಮಹಿಷಾಸುರನನ್ನ ಮರ್ದನ ಅಂದ್ರೆ ಸಂಹಾರ ಮಾಡಿ ನೆಲೆಸಿರುವ ತಾಯಿನೇ ಶ್ರೀ ಚಾಮುಂಡೇಶ್ವರಿ ತಾಯಿ ವೀಕ್ಷಕರೇ. ಹಾಗಾಗಿ ಕೂಡ ಈ ನಾಡ ದೇವತೆನೂ ಕೂಡ ಒಂದೊಂದು ಶಕ್ತಿ ದೇವತೆಯ ಅವತಾರ ಅಂತಾನೂ ಕೂಡ ಕರೀತಾರೆ ವೀಕ್ಷಕರೇ. ಏನೇ ಕೇಳ್ಕೊಂಡು ಹೋದ್ರು ಈ ಶಕ್ತಿ ದೇವತೆಗೆ ಅಂದ್ರೆ ಆಷಾಢದಲ್ಲಿ ತುಂಬಾ ಪೂಜೆ ಮಾಡುವಂತ ಶಕ್ತಿ ದೇವಾನು ದೇವತೆಗಳು. ಪ್ರತಿಯೊಂದು ದೇವತೆಗಳಿಗೂ ಒಂದೊಂದು ದಂತಕಥೆಗಳಿದಾವೆ ವೀಕ್ಷಕರೇ. ಹಾಗಾಗಿ ಈ ಪ್ರತಿಯೊಂದು ಶಕ್ತಿ ಪೀಠಗಳಿಗೆ ನಮ್ಮ ಜೀವನದಲ್ಲಿ ಒಮ್ಮೆ ಆದ್ರೂ ಭೇಟಿ ಮಾಡಿ ಪೂಜೆ ಮಾಡಬೇಕು. ಅಟ್ಲೀಸ್ಟ್ ನೋಡಬೇಕು ಆ ದೇವತೆಗಳನ್ನ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕೇಳ್ಕೊಂಡು ಪ್ರತಿಯೊಂದು ದೇವತೆಗಳಿಗೂ ಒಳ್ಳೇದು ಮಾಡಲಿ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅಂತ ಬೇಡ್ಕೊಬಹುದು ವೀಕ್ಷಕರೇ. ಹಾಗಾಗಿ ಈ ಎಲ್ಲಾ ಶಕ್ತಿ ಪೀಠಗಳ ಬಗ್ಗೆ ಒಂದು ಸ್ಮಾಲ್ ಮಾಹಿತಿನ ಇನ್ಫಾರ್ಮೇಶನ್ ಶೇರ್ ಮಾಡಬೇಕಾಗಿತ್ತು. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಇನ್ಫಾರ್ಮೇಷನ್ ಬೇಕಾದನ್ನು ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.